स्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेतं महान्तम् यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि श्रीगुरुभ्यो नमः हरिः ओಂ ಶ್ರೀಮದ್ಭಾಗವತದ ಸಪ್ತಮ ಸ್ಕಂಧದ 3ನೇ ಅಧ್ಯಾಯದಲ್ಲಿ ಇವತ್ತು 33ನೇ ಶ್ಲೋಕ. ನೋಟ್ ಮಾಡ್ಕೊಳ್ಳಿ, ಸೌಂಡ್ ಬರ್ತಾ ಇದೆ, ಮ್ಯೂಟ್ ಮಾಡ್ಕೊಳ್ಳಿ. ತ್ವತ್ತಃ ಪರಂ ನಾಪರಮಪ್ಯನೇಜತ್ ಯೇಜಚ್ಚ ಕಿಂಚಿದ್ವ್ಯತಿರಿಕ್ತಮಸ್ತಿ ವಿದ್ಯಾಕಲಾಸ್ತೆ ತನವಶ್ಚ ಸರ್ವಾಃ ಹಿರಣ್ಯಗರ್ಭೋಸಿ ಬೃಹತ್ ತ್ರಿಪೃಷ್ಠಃ. ಹಿರಣ್ಯಕಶಿಪು ಪ್ರತ್ಯಕ್ಷನಾಗಿ ನಿಂತಹ ಬ್ರಹ್ಮದೇವರನ್ನ ನೋಡಿ ಸ್ತೋತ್ರ ಮಾಡ್ತಾ ಇದ್ದಾರೆ. ಭಗವಂತನನ್ನ ಸ್ತೋತ್ರ ಮಾಡ್ತಾ ಇದ್ದಾರೆ. ಎಲ್ಲದಕ್ಕೂ ಆಧಾರ ಭಗವಂತ. ಆ ಭಗವಂತನನ್ನ ಬಿಟ್ಟು ಸ್ವತಂತ್ರವಾಗಿ ಯಾವುದೂ ಇರೋದಿಲ್ಲ. ಎಲ್ಲ ಕಡೆಯಲ್ಲಿ ವ್ಯಾಪ್ತನಾದ ಆ ಭಗವಂತನಲ್ಲೇ ಎಲ್ಲ ವೇದ ಉಪವೇದಗಳು ಎಲ್ಲವೂ ಆಶ್ರಯಿಸಿಕೊಂಡಿದ್ದಾವೆ. ಆ ಭಗವಂತ ಅವಸ್ಥಾತ್ರಯ ರಹಿತನಾಗಿದ್ದಾನೆ ಅಂತ ಹೀಗೆ ಹಿರಣ್ಯಕಶಿಪು ಹಿಂದೆ ಆ ಬ್ರಹ್ಮನ ಮುಂದೆ ಸ್ತೋತ್ರ ಮಾಡ್ತಾ ಇದ್ದಾನೆ. ಈಗ ಆ ಸ್ತೋತ್ರವನ್ನ ಮುಂದುವರಿಸ್ತಾ ಹೇಳ್ತಾನೆ. ಅತೀತವಾದ ಯಾವ ವಸ್ತುವಾಗಲಿ ಅಥವಾ ಅನಾಗತವಾದ ಮುಂದೆ ಬರುವಂತಹ ಯಾವುದೇ ರೀತಿಯಾದ ವಸ್ತುವಾಗಲಿ ಅಥವಾ ಈಗ ಇರುವಂತಹ ವಸ್ತು, 3 ಕಾಲದಲ್ಲಿ ಇರುವ ಯಾವ ಪದಾರ್ಥಗಳೇ ಆಗಲಿ, ಸ್ಥಾವರ ಪದಾರ್ಥ ಇರ್ಬೋದು, ಜಂಗಮ ಪದಾರ್ಥ ಇರ್ಬೋದು, ಅದು ಯಾವುದೂ ಕೂಡ ನಿನ್ನನ್ನು ಬಿಟ್ಟು ಇಲ್ಲ. ಎಲ್ಲದರಲ್ಲೂ ನೀನು ವ್ಯಾಪಿಸಿಕೊಂಡಿದ್ದಿ. ವೇದ ಉಪವೇದಗಳು ಇದೆಲ್ಲವೂ ನಿನ್ನ ಶರೀರವನ್ನೇ ಆಶ್ರಯಿಸಿಕೊಂಡಿದ್ದಾವೆ. ಇಡೀ ಬ್ರಹ್ಮಾಂಡವೇ ನಿನ್ನ ಉದರ. ಹಿರಣ್ಯಗರ್ಭ ಗುಣಪೂರ್ಣನಾಗಿದ್ದಿ, ಅವಸ್ಥಾತ್ರಯ ರಹಿತನಾಗಿದ್ದಿ ಅಂತ ಹೀಗೆ ಸ್ತೋತ್ರ ಮಾಡ್ತಾ ಇದ್ದಾನೆ. ಇಲ್ಲಿ ಭಗವಂತನ ಗುಣಗಳನ್ನ ಸ್ತೋತ್ರ ಮಾಡ್ತಾ ಇರೋದು. ಬ್ರಹ್ಮನ ಮುಂದೆ ಬ್ರಹ್ಮನ ಒಳಗಿರುವ ಭಗವಂತನ ಮಹಿಮೆಯನ್ನ ಸ್ತೋತ್ರ ಮಾಡ್ತಾ ಇದ್ದಾನೆ ಹಿರಣ್ಯಕಶಿಪು ಅಂತ ತಿಳ್ಕೊಳ್ಬೇಕು. ಹಿರಣ್ಯಕಶಿಪುವಿಗೆ ಗೊತ್ತು ಬ್ರಹ್ಮನಿಗಿಂತಲೂ ವಿಷ್ಣು ಉತ್ತಮ ಅಂತ. ಹಾಗಾಗಿ ಅವನ ಒಳಗೆ ಇರುವಂತಹ ವಿಷ್ಣುವನ್ನೇ ಮನಸ್ಸಿನಲ್ಲಿ ಇಟ್ಟುಕೊಂಡು ಇಂತಹ ಮಹಿಮೆ ಉಳ್ಳವನು ನಿನ್ನ ಒಳಗಿರುವ ಆ ವಿಷ್ಣು ಅನ್ನೋ ಅಭಿಪ್ರಾಯದಿಂದ ಆ ಬ್ರಹ್ಮನನ್ನ ಇಂಥ ಮಹಿಮೆ ಉಳ್ಳವನು ಅಂತ ಸ್ತೋತ್ರ ಮಾಡ್ತಾ ಇದ್ದಾನೆ. ಬ್ರಹ್ಮನನ್ನೇ ನೀನು ಇಂಥ ಮಹಿಮೆ ಉಳ್ಳವನಾಗಿದ್ದೀ ಅಂತ. ಅಂದ್ರೆ ಆ ಬ್ರಹ್ಮನ ಒಳಗೆ ಇರುವ ಆ ಭಗವಂತ ಅಂತ ಅರ್ಥ. ಮಿಶ್ರ ಸ್ತುತಿ ಇದು. ಇದು ಬ್ರಹ್ಮನನ್ನೂ ಸ್ತೋತ್ರ ಮಾಡಿದ ಹಾಗೆ ಆಗಿರಬೇಕು, ಬ್ರಹ್ಮನ ಒಳಗಿರುವ ಭಗವಂತನನ್ನೂ ಸ್ತೋತ್ರ ಮಾಡಿದ ಹಾಗೆ ಇರುವಂತಹ ಮಿಶ್ರ ಸ್ತುತಿ ಅಂತ ಕರೀತಾರೆ. ಇದರಲ್ಲಿ ಬ್ರಹ್ಮನಿಗೆ ಯಥಾ ಯೋಗ್ಯವಾಗಿ ಸ್ತೋತ್ರ,
ಬ್ರಹ್ಮನ ಒಳಗಿರುವ ಭಗವಂತನಿಗೆ ಸ್ವತಂತ್ರವಾಗಿ ಪೂರ್ಣವಾದ ಸ್ತೋತ್ರ ಅಂತ ಇಟ್ಟುಕೊಳ್ಬೇಕು. ಹೊರತು ಬ್ರಹ್ಮನಿಗೂ ಬ್ರಹ್ಮನ ಒಳಗಿರುವಂತಹ ಆ ಭಗವಂತನಿಗೂ ಅಭೇದ ಇದೆ ಅಂತ ತಿಳ್ಕೊಳ್ಬಾರ್ದು. ಆ ರೀತಿಯಾದ ಭ್ರಮೆಯೂ ಕೂಡ ಹಿರಣ್ಯಕಶಿಪಿಗೆ ಇರಲಿಲ್ಲ. ಅವನಿಗೆ ಸ್ಪಷ್ಟವಾಗಿ ಜ್ಞಾನ ಇತ್ತು. ಇದು ಮಿಶ್ರಸ್ತುತಿ ಅನ್ನೋ ಅಭಿಪ್ರಾಯದಿಂದಲೇ ಮಾಡ್ತಾ ಇದ್ದಾನೆ. ಆ ಅನುಸಂಧಾನ ಅವನಿಗಿತ್ತು. ನಾನು ಮಿಶ್ರಸ್ತುತಿ ಮಾಡ್ತಾ ಇದ್ದೇನೆ ಅನ್ನೋ ಅನುಸಂಧಾನ ಇತ್ತು. ಇದನ್ನ ನಾವು ಪದ್ಮಪುರಾಣದ ವಾಕ್ಯದಿಂದ ತಿಳ್ಕೊಳ್ಬಹುದು. ಮಧ್ವಾಚಾರ್ಯರು ಈ ಸಂದರ್ಭದಲ್ಲಿ ಆ ಪದ್ಮಪುರಾಣದ ವಾಕ್ಯವನ್ನು ನಮಗೆ ಉದಾಹರಿಸ್ತಾರೆ. ಹೊರತು ಆ ಬ್ರಹ್ಮನಿಗೂ ಬ್ರಹ್ಮನ ಒಳಗಿರುವ ಆ ಭಗವಂತನಿಗೂ ಅಭೇದ ಅಂತ ತಿಳ್ಕೊಳ್ಬಾರ್ದು. ಇಲ್ಲಿ ತ್ವತ್ತಃ ಪರಂ ನಾಪರಂ ಅಪಿ ಅನೇಜತ್ ಅಂತಿದೆ. ಆಮೇಲೆ ಏಜಚ್ಚ ಕಿಂಚಿತ್ ವ್ಯತಿರಿಕ್ತಮಸ್ತಿ ಅಂತಿದೆ. ತ್ವತ್ತಃ ವ್ಯತಿರಿಕ್ತಂ ಕಿಂಚಿನ್ನಾಸ್ತಿ ಅಂತ ಹೀಗೆ ಶ್ರೀಧರಿಯ ವ್ಯಾಖ್ಯಾನದಲ್ಲಿ ನಿನಗಿಂತ ವ್ಯತಿರಿಕ್ತವಾದ ಪದಾರ್ಥ ಒಂದು ಇಲ್ಲವೇ ಇಲ್ಲ, ನಿನಗೆ ಶರೀರಭೂತವಲ್ಲದ ಪದಾರ್ಥ ಒಂದೂ ಇಲ್ಲ ಅಂತ ಹೀಗೆ ಅವರು ವ್ಯಾಖ್ಯಾನ ಮಾಡಿದ್ದಾರೆ. ವಿದ್ಯಾಕಲಾಹಾತೆ ತನವಹ ಅಂತನ್ನೋ ಶಬ್ದಕ್ಕೆ ವೇದ ಮತ್ತು ಉಪವೇದಗಳು ಇವೆಲ್ಲವೂ ಕೂಡ ನಿನ್ನ ಶರೀರಗಳು ಅಂತ ಅದನ್ನು ಅವರು ಹಾಗೆ ಒಪ್ಪಿಕೊಂಡಿದ್ದಾರೆ. ಆದರೆ ಇದೆಲ್ಲ ಪ್ರಮಾಣ ವಿರುದ್ಧವಾದದ್ದು. ಆದ್ರಿಂದ ಈ ರೀತಿ ಮೇಲ್ನೋಟಕ್ಕೆ ಕಾಣುವ ಅರ್ಥವನ್ನ ಹೇಳಬಾರದು, ಅದಕ್ಕೆ ಬೇರೆ ಅರ್ಥವನ್ನೇ ಹೇಳಬೇಕು. ಎಲ್ಲವೂ ಅವನ ಶರೀರಗಳು, ನಿನಗಿಂತ ವ್ಯತಿರಿಕ್ತವಾದ ಪದಾರ್ಥ ಒಂದು ಇಲ್ಲವೇ ಇಲ್ಲ ಅಂತಂದ್ರೆ ಅದು ಪ್ರಮಾಣ ವಿರುದ್ಧವಾದದ್ದು. ಆಮೇಲೆ ಬೃಹತ್ ತ್ರಿಪೃಷ್ಠ ಅಂತಿದೆ. ತ್ರಿಪೃಷ್ಠ ಅಂದ್ರೆ 3 ಗುಣಗಳಿಗಿಂತ ಆಚೆ ಇರೋವನು ಅಂತ ಶ್ರೀಧರಿ ವ್ಯಾಖ್ಯಾನದಲ್ಲಿ ಹಾಗೆ ಹೇಳಿದ್ದಾರೆ. ಆಮೇಲೆ ವೀರರಾಗ ವ್ಯಾಖ್ಯಾನದಲ್ಲಿ 3 ಲೋಕಗಳಿಗಿಂತ ಆಚೆ ಪರಮ ವ್ಯೋಮದಲ್ಲಿ ಇರೋವನು ಅಂತ ಅವರು ಹೇಳಿದ್ದಾರೆ. 3 ಲೋಕಕ್ಕಿಂತಲೂ ಮೇಲೆ ಸತ್ಯಲೋಕದಲ್ಲಿ ಇರೋವನು ಅಂತ ಶುಕದೇವ ವ್ಯಾಖ್ಯಾನದಲ್ಲಿ ಹೇಳಿದ್ದಾರೆ. ಬ್ರಹ್ಮಾಂಡೋದರನಾಗಿ ಸರ್ವವ್ಯಾಪಿಯಾಗಿ ವೇದ ಮತ್ತು ಉಪವೇದ ಎಲ್ಲ ವರ್ಣಗಳಿಗೆ ಆಶ್ರಯನಾಗಿರುವಂತಹ ಸರ್ವವ್ಯಾಪಿಯನ್ನ 3 ಗುಣಗಳಿಗಿಂತ 3 ಲೋಕಗಳಿಗಿಂತ ಆಚೆ ಎತ್ತರದಲ್ಲಿರುವವನು ಅಂತನ್ನೋದು ಸರಿಯಾಗೋದಿಲ್ಲ. ಎಲ್ಲ ಕಡೆಗೂ ವ್ಯಾಪಿಸಿಕೊಂಡಿದ್ದಾನೆ ಅಂದಮೇಲೆ ಆದ್ರಿಂದ 3 ಗುಣಗಳಿಗಿಂತ 3 ಲೋಕಗಳಿಗಿಂತ ಆಚೆ ಇರೋದು ಅದು ಭಗವಂತನ ತುರಿಯ ರೂಪ. ತ್ರಿಪೃಷ್ಠ ಅಂತನ್ನೋ ಶಬ್ದದಿಂದ ಅದನ್ನ ಇಟ್ಟುಕೊಂಡ್ರೆ ಸರಿ ಆಗ್ತದೆ. ಆ ತುರಿಯ ರೂಪ ಏನಿದೆ ಭಗವಂತನದ್ದು ಅದು ಅವಸ್ಥಾತ್ರಯದಿಂದ ಆಚೆ ಇರುವಂಥದ್ದು. ಅಂದ್ರೆ ಮೋಕ್ಷಾವಸ್ಥೆ, ಅವಸ್ಥಾತ್ರಯಗಳೇನಿದ್ದಾವೆ ಜಾಗೃತ್ ಸ್ವಪ್ನ ಸುಷುಪ್ತಿ, ಇದು ಸಂಸಾರದಲ್ಲಿ. ಇದಕ್ಕಿಂತ ಆಚೆ ಅಂತಂದ್ರೆ ಅದು ಮೋಕ್ಷದಲ್ಲಿ. ಅಲ್ಲಿಯೂ ನಿಯಾಮಕವಾಗಿರುವಂತಹ ರೂಪ ಭಗವಂತನ ತುರಿಯ ರೂಪ. ಅದನ್ನ ತ್ರಿಪೃಷ್ಠ ಅಂತನ್ನೋ ಶಬ್ದದಿಂದ ಇಟ್ಟುಕೊಳ್ಬೇಕು. ಭಗವಂತನ ಅವಸ್ಥಾತ್ರಯರಹಿತವಾದ 4ನೇ ರೂಪ, ಮೋಕ್ಷ ನಿಯಾಮಕವಾದ ರೂಪ ಅಂತ ಆ ಅಭಿಪ್ರಾಯದಿಂದ ಭಗವಂತನನ್ನ, ಮುಕ್ತ ನಿಯಾಮಕನಾದ ಭಗವಂತನನ್ನ ಸ್ತೋತ್ರ ಮಾಡ್ತಾ ಇರೋದದು ತ್ರಿಪೃಷ್ಠ ಅಂತನ್ನೋ ಶಬ್ದದಿಂದ. ಇಲ್ಲಿ ಹಿರಣ್ಯಕಶಿಪು ಒಬ್ಬ ಸಾತ್ವಿಕನಾದಂತಹ ವಿಷ್ಣು ಪಾರ್ಷದ, ಒಬ್ಬ ದೇವತೆ. ಆದ್ರಿಂದ ಅವನಿಗೆ ರಾಜಸ ತಾಮಸ ಸ್ವಭಾವ ಇಲ್ಲ. ಆದರೂ ಅವನು ವಿಷ್ಣುವನ್ನ ದ್ವೇಷ ಮಾಡಿದ, ವಿಷ್ಣು ಭಕ್ತನಾದ ಪ್ರಹ್ಲಾದನನ್ನ ದ್ವೇಷ ಮಾಡ್ತಾನೆ ಮುಂದೆ. ಇದೆಲ್ಲ ಅಸುರಾವೇಶದಿಂದ ಅಷ್ಟೇ ಹೊರತು ಅವನು ನಿಜವಾಗಲೂ ಒಬ್ಬ ಸಾತ್ವಿಕನಾದಂತಹ ಒಬ್ಬ ದೇವತೆ.
ಹಾಗಾಗಿ ಬ್ರಹ್ಮನನ್ನೇ ವಿಷ್ಣುವಿನ ಎಲ್ಲಾ ಮಹಿಮೆಗಳುಳ್ಳವನು ಅಂತ ಆ ರೀತಿ ಅಭೇದದಿಂದ ಸ್ತೋತ್ರ ಮಾಡ್ತಾ ಇರೋದಲ್ಲ, ಮಿಶ್ರ ಸ್ತುತಿ ಅಂತ ಇಟ್ಟುಕೊಳ್ಬೇಕು. ಪದ್ಮಪುರಾಣದಲ್ಲಿ ಸ್ಪಷ್ಟವಾಗಿ ಇದು ಮಿಶ್ರ ಸ್ತುತಿ ಅಂತ ಹೇಳಿದ್ದಾರೆ. ಅದನ್ನ ಮಧ್ವಾಚಾರ್ಯರು ಉದಾಹರಿಸ್ತಾ ಇದ್ದಾರೆ. ಪರಾವರೇಶು ಯಸ್ಮಾತ್ವಂ ವ್ಯಾಪ್ತೋ ವಿಷ್ಣೋ ಸನಾತನ ತಸ್ಮಾನ್ನ ವ್ಯತಿರಿಕ್ತಂ ತ್ವದಿತ್ಯಾಹುರ್ವೇದವಾದಿನಃ ಇತಿ ಪಾದ್ಮೇ. ಹೇ ಸನಾತನ ವಿಷ್ಣುವೇ, ನೀನು ಅತೀತ ವರ್ತಮಾನ ವಸ್ತುಗಳಲ್ಲಿ ಎಲ್ಲ ಕಡೆಯಲ್ಲಿ ನಿಯಾಮಕನಾಗಿ ವ್ಯಾಪಿಸಿಕೊಂಡಿರೋದ್ರಿಂದ ಅವು ನಿನಗಿಂತ ವ್ಯತಿರಿಕ್ತ ಆಗಿಲ್ಲ ಅಂತ ವೇದ ಜ್ಞಾನಿಗಳು ಹೇಳ್ತಾರೆ ಅಂತ ಈ ರೀತಿ ಪದ್ಮಪುರಾಣದಲ್ಲಿದೆ. ಅಂದ್ರೆ ಆ ಎಲ್ಲಾ ವಸ್ತುಗಳಲ್ಲಿ ನಿಯಾಮಕನಾಗಿ ವ್ಯಾಪಿಸಿಕೊಂಡಿದ್ದಿ ನೀನು, ಆದ್ರಿಂದ ಅದು ನಿನಗಿಂತ ವ್ಯತಿರಿಕ್ತ ಅಲ್ಲ ಅಂತ ಆ ಅಭಿಪ್ರಾಯದಿಂದ ಅಷ್ಟೇ ಹೊರತು ಅದ್ಯಾವುದು ಇಲ್ವೇ ಇಲ್ಲ ಅಂತ ಅರ್ಥ ಅಲ್ಲ. ನಿನ್ನನ್ನು ಬಿಟ್ರೆ ಅವ್ಯಾವು ಇಲ್ವೇ ಇಲ್ಲ ಅಂದ್ರೆ ಏನರ್ಥ? ಅದ್ರಲ್ಲಿ ಎಲ್ಲ ಕಡೆಯಲ್ಲೂ ನೀನು ನಿಯಾಮಕನಾಗಿ ವ್ಯಾಪಿಸಿಕೊಂಡಿದ್ದಿ ಅಂತ ಹಾಗರ್ಥ. ಆಮೇಲೆ ವಿದ್ಯಾಹ ಕಲಾಹ ತೇ ತನವಹ ಅಂತನ್ನೋ ಶಬ್ದಕ್ಕೆ ವ್ಯಾಖ್ಯಾನ ಮಾಡ್ತಾ ಮಧ್ವಾಚಾರ್ಯ ಹೇಳ್ತಾರೆ, ವಿದ್ಯಾಹ ಕಲಾಶ್ಚ ವಿದ್ಯಾಕಲಾಹ ಅಂತ. ಅದಕ್ಕೆ ಮಹಾವಿದ್ಯಾ ಕಲಾಶ್ಚೈವ ತ್ವತ್ತನಾವಾಶ್ರಿತಾ ಯತಃ ವಿದ್ಯಾತನುರಿತಿ ಪ್ರಾಹುಃ ಅತಸ್ತ್ವಾಂ ತತ್ವವೇದಿನಃ ಇತಿ ಚ ಅಂತ. ವಿದ್ಯಾಕಲಾಹ ಅಂತ, ವಿದ್ಯಾಹ ಕಲಾಹ ಅಂತ ಪ್ರತ್ಯೇಕ ಇಟ್ಕೊಳ್ಬಾರ್ದು, ಒಂದೇ ಅದು. ವಿದ್ಯಾಕಲಾಹ ಅಂತ ಒಂದೇ ಶಬ್ದ. ವಿದ್ಯೆಗಳು, ಕಲೆಗಳು, ಎಲ್ಲವೂ ಅಂತ ಹಾಗರ್ಥ. ವಿದ್ಯಾಹ ಕಲಾಹ ಅಂತ ಪ್ರತ್ಯೇಕ ಇಟ್ಟುಕೊಂಡು ಅರ್ಥ ಮಾಡಬಾರದು. ವೇದ ರೂಪವಾದಂತಹ ಮಹಾವಿದ್ಯೆ ಮತ್ತು ಕಲೆ ಅಂದ್ರೆ ಗಾಂಧರ್ವ ಕಲೆ ಮುಂತಾದ ಉಪವೇದಗಳು, ಇದೆಲ್ಲವೂ ಕೂಡ ಅಂತರ್ಥ. ವಿದ್ಯಾಹ ಕಲಾಶ್ಚ ವಿದ್ಯಾಕಲಾಹ ಅಂತ ಸಮಾಸ ಮಾಡಿ ತೋರಿಸಿದ್ದಾರೆ ಆಚಾರ್ಯ. ವಿದ್ಯೆಗಳು ಅಂದ್ರೆ ವೇದ ಮೊದಲಾದ ಎಲ್ಲ ವಿದ್ಯೆಗಳು, ಕಲೆ ಗಾಂಧರ್ವ ಕಲೆ ಮೊದಲಾದಂತಹ ಎಲ್ಲ ಕಲೆಗಳು ಅಂದ್ರೆ ಉಪವೇದಗಳು, ಇದೆಲ್ಲವೂ ನಿನ್ನ ಶರೀರದಲ್ಲಿ ಆಶ್ರಯವನ್ನ ಪಡ್ಕೊಂಡಿರೋದ್ರಿಂದ ವಿದ್ಯೆಗಳು ಕಲೆಗಳು ನಿನ್ನ ಶರೀರ ಅಂತ ತತ್ವವಾದಿಗಳು ಹೇಳ್ತಾರೆ ಅಂತ ಹೀಗೆ ಪದ್ಮಪುರಾಣದಲ್ಲಿ ಹೇಳಿದ್ದಾರೆ. ಅದನ್ನು ಆಚಾರ್ಯರಲ್ಲಿ ಉದಾಹರಿಸಿದ್ದಾರೆ. ಇನ್ನೊಂದು ತ್ರಿಪೃಷ್ಠ ಅಂತನ್ನೋ ಶಬ್ದಕ್ಕೆ ವ್ಯಾಖ್ಯಾನ ಮಾಡ್ತಾ ತುರೀಯ ಅಂತ ಅರ್ಥ ಬರೆದಿದ್ದಾರೆ ಮಧ್ವಾಚಾರ್ಯ. ತ್ರಿಪೃಷ್ಠ ತುರೀಯ, ಅದಕ್ಕೂ ಕೂಡ ವಿಷ್ಣು ಪದ್ಮಪುರಾಣದ ವಾಕ್ಯ. ಬ್ರಹ್ಮಣೋಪ್ಯಧಿಕಂ ವಿಷ್ಣುಂ ಜಾನನ್ನಪಿ ಹಿರಣ್ಯಕಃ ಬ್ರಹ್ಮಾಣಂ ತದ್ಗುಣೈಸ್ತೌತಿ ತದ್ಗ ವಿಷ್ಣು ವಿವಕ್ಷಯ ಇತಿ ಚ. ಹಿರಣ್ಯಕಶಿಪುವಿಗೆ ಗೊತ್ತು ಬ್ರಹ್ಮನಿಗಿಂತ ಉತ್ತಮನಾಗಿರ್ತಕ್ಕಂಥವನು ವಿಷ್ಣು ಅಂತ. ಆದರೂ ಆ ಹಿರಣ್ಯಕಶಿಪು ಬ್ರಹ್ಮನನ್ನ ಈ ರೀತಿ ಸ್ತೋತ್ರ ಮಾಡ್ತಾ ಇದ್ದಾನಲ್ಲ, ಇದು ಆ ಬ್ರಹ್ಮನಿಗೂ ಮತ್ತು ಅವನೊಳಗಿರುವ ಆ ತುರಿಯನಿಗೂ ಅಭೇದ ಇದೆ ಅನ್ನೋ ಅಭಿಪ್ರಾಯದಿಂದ ಅಲ್ಲ, ಇದು ನಾನು ಮಿಶ್ರ ಸ್ತುತಿ ಮಾಡ್ತಾ ಇದ್ದೇನೆ ಅನ್ನೋ ಅಭಿಪ್ರಾಯ ಅವನಿಗೆ ಇದೆ. ಆ ಕಾರಣದಿಂದಲೇ ಅವನು ಆ ಭಗವಂತನ ಅವಸ್ಥಾತ್ರಯ ಅತೀತವಾದಂತಹ ಮುಕ್ತನಿಯಾಮಕವಾದ ತುರಿಯ ರೂಪವನ್ನ ತ್ರಿಪೃಷ್ಠ ಅಂತನ್ನೋ ಶಬ್ದದಿಂದ ಸ್ತೋತ್ರ ಮಾಡ್ತಾ ಇದ್ದಾನೆ ಅಂತ ಪದ್ಮಪುರಾಣದಲ್ಲಿ ಹೇಳಿದ್ದಾರೆ. ಇಲ್ಲಿ ಭಾಗವತದಲ್ಲಿ ಬಂದಂತಹ ಈ ತ್ರಿಪೃಷ್ಠ ಅಂತನ್ನೋ ಶಬ್ದವನ್ನೇ ತಗೊಂಡು ಪದ್ಮಪುರಾಣದಲ್ಲಿ ಅವರು ವ್ಯಾಖ್ಯಾನ ಮಾಡಿದ್ದಾರೆ. ಬ್ರಹ್ಮಣೋಪ್ಯಧಿಕಂ ವಿಷ್ಣುಂ ಜಾನನ್ನಪಿ, ಬ್ರಹ್ಮನಿಗಿಂತ ಅಧಿಕನಾಗಿದ್ದಾನೆ ವಿಷ್ಣು ಅಂತ ತಿಳಿದಿದ್ರೂ ಕೂಡ ಹಿರಣ್ಯಕಶಿಪು ಬ್ರಹ್ಮಾಣಂ ತದ್ಗುಣೈ ಸ್ತೌತಿ, ಆ ಬ್ರಹ್ಮನನ್ನ ಅವನ ಗುಣಗಳಿಂದ ಸ್ತೋತ್ರ ಮಾಡ್ತಾ ಇದ್ದಾನೆ. ಅಂದ್ರೆ ಅವನ ಒಳಗಿರುವ ಭಗವಂತನನ್ನ ಈ ರೀತಿ ಸ್ತೋತ್ರ ಮಾಡ್ತಾ ಇದ್ದಾನೆ. ನಿನ್ನೊಳಗಿರುವ ಭಗವಂತ ಇಂಥ ಮಹಿಮೆ ಉಳ್ಳವನು ಅಂತ ಸ್ತೋತ್ರ ಮಾಡ್ತಾ ಇದ್ದಾನೆ. ತದ್ಗ ವಿಷ್ಣು ವಿವಕ್ಷಯ, ಅವನೊಳಗಿರುವ ವಿಷ್ಣುವನ್ನು ವಿವಕ್ಷೆ ಇಟ್ಟುಕೊಂಡು ಅಂತ ಹೀಗೆ ಪದ್ಮಪುರಾಣ ಸ್ಪಷ್ಟವಾಗಿ ಹೇಳ್ತಾ ಇದೆ. ಹಾಗಾಗಿ ಅದನ್ನೇ ಇಟ್ಟುಕೊಳ್ಬೇಕು. ತ್ವತ್ತಃಪರಂ ನಾಪರಮಪ್ಯನೇಜದ್ಯೇಜಚ್ಚ ಕಿಂಚಿದ್ವ್ಯತಿರಿಕ್ತಮಸ್ತಿ ವಿದ್ಯಾಕಲಾಸ್ತೆ ತನವಶ್ಚ ಸರ್ವಾ ಹಿರಣ್ಯಗರ್ಭೋಸಿ ಬೃಹತ್ ತ್ರಿಪೃಷ್ಠಃ.
ವ್ಯಕ್ತಂ ವಿಭೋ ಸ್ಥೂಲಮಿದಂ ಶರೀರಂ ಯೇನೇಂದ್ರಿಯ ಪ್ರಾಣಮನೋಗುಣಾಂಸ್ತ್ವಂ ಭುಂಕ್ಷೇ ಸ್ಥಿತೋ ಧಾಮನಿ ಪಾರಮೇಷ್ಠ್ಯೇ ಅವ್ಯಕ್ತ ಆತ್ಮ ಪುರುಷ ಪುರಾಣ. ಹಾಗೆ ಹಿರಣ್ಯಕಶಿಪು ಸ್ತೋತ್ರವನ್ನು ಮುಂದುವರಿಸ್ತಾ ಇದ್ದಾನೆ. ಪ್ರಭು, ಈ ಮಹತ್ತಾದಂತಹ ಬ್ರಹ್ಮಾಂಡ ಸ್ಪಷ್ಟವಾಗಿ ನಿನಗೆ ಶರೀರದಂತೆ ಇದೆ. ಆದ್ರಿಂದ ಇಂದ್ರಿಯ, ಪ್ರಾಣ, ಮನಸ್ಸುಗಳ ವಿಷಯಗಳನ್ನ ಸತ್ಯಲೋಕದಲ್ಲಿ ಇದ್ದು ಅನುಭವಿಸ್ತಾ ಇದ್ದಿ. ಭುಂಕ್ಷೇ ಸ್ಥಿತೋ ಧಾಮನಿ ಪಾರಮೇಷ್ಠೇ ಧಾಮನಿ. ಪಾರಮೇಷ್ಠೇ ಧಾಮನಿ ಅಂದ್ರೆ ಸತ್ಯಲೋಕ. ಆ ಸತ್ಯಲೋಕದಲ್ಲಿ ಇದ್ದು ಭುಂಕ್ಷೇ ಅನುಭವಿಸ್ತಾ ಇದ್ದಿ. ಅವ್ಯಕ್ತ ಆತ್ಮ ಪುರುಷ ಪುರಾಣ, ಅವ್ಯಕ್ತನಾಗಿದ್ದಿ. ಎಲ್ಲ ಕಡೆಯಲ್ಲಿ ವ್ಯಾಪಿಸಿಕೊಂಡಿರುವಂತಹ ಪುರಾಣ ಪುರುಷನಾಗಿದ್ದಿ ನೀನು ಅಂತ. ವ್ಯಕ್ತಂ ವಿಭೋ ಸ್ಥೂಲಮಿದಂ ಶರೀರಂ ಯೇನೇಂದ್ರಿಯ ಪ್ರಾಣಮನೋಗುಣಾಂಸ್ತ್ವಂ ಭುಂಕ್ಷೇ ಸ್ಥಿತೋ ಧಾಮನಿ ಪಾರಮೇಷ್ಠ್ಯೇ ಅವ್ಯಕ್ತ ಆತ್ಮ ಪುರುಷ ಪುರಾಣ. ಪಾರಮೇಷ್ಠಿ ಎಂಬ ಶಬ್ದಕ್ಕೆ ಏನು ಅರ್ಥ ಹೇಳಿದೆ? ಸತ್ಯಲೋಕ. ಪರಮೇಷ್ಠಿ ಲೋಕ ಅಂದ್ರೆ ಸತ್ಯಲೋಕ. ಬ್ರಹ್ಮ ಪದವಿ. ಪಾರಮೇಷ್ಠ್ಯ ಅಂದ್ರೆ ಬ್ರಹ್ಮ ಪದವಿ ಅಂತ ಅರ್ಥ. ಪಾರಮೇಷ್ಠ್ಯೇ ಧಾಮನಿ ಅಂದರೆ ಬ್ರಹ್ಮಲೋಕದಲ್ಲಿ ಅಂತ ಅರ್ಥ, ಸತ್ಯಲೋಕದಲ್ಲಿ. ಆ ಪೊಸಿಷನ್ ಬಂದು ಪಾರಮೇಷ್ಠ್ಯ ಅಂತ ಕರೀತಾರೆ. ಹೌದು, ಬ್ರಹ್ಮ ಪದವಿಗೆ ಪಾರಮೇಷ್ಠ್ಯ ಅಂತ ಕರೀತಾರೆ. ಪರಮೇಷ್ಠಿ ಅಂದ್ರೆ ಬ್ರಹ್ಮ. ಪಾರಮೇಷ್ಠ ಪದವಿಯಲ್ಲಿ ಇರುವವನು ಯಾರೋ ಅವನು ಪರಮೇಷ್ಠಿ. ಅನಂತ ವ್ಯಕ್ತ ರೂಪೇಣ ಯೇನೇದಮಖಿಲಂ ತತಂ ಚಿದಚಿಚ್ಛಕ್ತಿಯುಕ್ತಾಯ ತಸ್ಮೈ ಭಗವತೆ ನಮಃ. ಅನಂತ ಅವ್ಯಕ್ತ ರೂಪೇಣ ಏನ ಇದಂ ಅಖಿಲಂ ತತಂ. ದೇಶ ಕಾಲ ಗುಣಗಳ ಒಂದು ಮಿತಿಯೇ ಇಲ್ಲದೆ ಇರುವಂತಹ ಅವ್ಯಕ್ತ ರೂಪದಿಂದ ಈ ಇಡೀ ಜಗತ್ತನ್ನ ವ್ಯಾಪಿಸಿಕೊಂಡಿರುವಂತಹ ಆ ಭಗವಂತ ಏನಿದ್ದಾನೆ, ಚೇತನಾಚೇತನಗಳನ್ನು ಪ್ರೇರಣೆ ಮಾಡುವಂತಹ ಶಕ್ತಿ ಅವನು. ಚಿದಚಿತ್ ಶಕ್ತಿಯುಕ್ತಾಯ ಅಂತಹ ತಸ್ಮೈ ಭಗವತೆ ನಮಃ, ಆ ಭಗವಂತನಿಗೆ ನಮಸ್ಕಾರ ಅಂತ. ಇದು ಪೂರ್ಣವಾಗಿ ಭಗವಂತನನ್ನೇ ಸ್ತೋತ್ರ ಮಾಡ್ತಾ ಇರೋದು. ಅನಂತ ಅವ್ಯಕ್ತ ರೂಪ, ಎಲ್ಲವೂ ಕೂಡ ಅವ್ಯಕ್ತ ರೂಪ ಭಗವಂತನದ್ದು. ಅನಂತ ಅಂದ್ರೆ ಅದಕ್ಕೆ ಮಿತಿ ಇಲ್ಲ, ದೇಶಕಾಲಗಳ ಮಿತಿ ಇಲ್ಲದೆ ಇರತಕ್ಕಂತಹ ಅವ್ಯಕ್ತವಾದ ಅನಂತ ರೂಪಗಳು. ಆ ರೂಪಗಳಿಂದ ಇಡೀ ಜಗತ್ತನ್ನೇ ವ್ಯಾಪಿಸಿಕೊಂಡಿದ್ದಾನೆ ಭಗವಂತ. ಅವನು ಚಿದಚಿತ್ ಶಕ್ತಿಯುಕ್ತ, ಚೇತನಾಚೇತನ ಪ್ರೇರಕ. ಅಂತಹ ಶಕ್ತಿ ಉಳ್ಳಂತಹ ಭಗವತೆ ನಮಃ ಅಂತ ಭಗವಂತನನ್ನ, ಬ್ರಹ್ಮನ ಒಳಗಿರುವ ಭಗವಂತನನ್ನ ಸ್ತೋತ್ರ ಮಾಡ್ತಾ ಇದ್ದಾನೆ. ಅನಂತಾವ್ಯಕ್ತರೂಪೇಣ ಯೇನೇದಮಖಿಲಂ ತತಂ ಚಿದಚಿಚ್ಛಕ್ತಿಯುಕ್ತಾಯ ತಸ್ಮೈ ಭಗವತೆ ನಮಃ. ಯದಿ ದಾಸ್ಯಸ್ಯಭಿಮತಾನ್ ವರಾನ್ ಮೇ ವರದೋತ್ತಮ ಭೂತೇಭ್ಯಸ್ತ್ವದ್ವಿಸೃಷ್ಟೇಭ್ಯೋ ಮೃತ್ಯುರ್ಮಾ ಭೂನ್ ಮಮ ಪ್ರಭೋ. ಈ ರೀತಿ ಸ್ತೋತ್ರ ಮಾಡಿ ಈಗ ವರ ಕೇಳ್ತಾ ಇದ್ದಾನೆ ಹಿರಣ್ಯಕಶಿಪು. ಪ್ರಭೋ, ನೀನು ವರದೋತ್ತಮ ಅಂದ್ರೆ ವರಗಳನ್ನು ಕೊಡೋರಲ್ಲೇ ಉತ್ತಮನಾಗಿರ್ತಕ್ಕಂಥವನು. ನೀನು ನನಗೆ ಬೇಕಾದ ವರವನ್ನ ಕೊಡ್ತಿ ಅಂತಾದರೆ, ಯದಿ ದಾಸ್ಯಸಿ ಅಭಿಮತಾನ್ ಯದಿ ದಾಸ್ಯಸಿ,
ನನಗೆ ಅಭಿಮತವಾದ ವರವನ್ನು ನೀನು ಕೊಡ್ತಿ ಅಂತಾದರೆ ನಾನು ವರ ಕೇಳ್ತೇನೆ, ನೀನು ಹುಟ್ಟಿಸಿರುವಂತಹ ಯಾವ ಜೀವಿಗಳಿಂದಲೂ ನನಗೆ ಮರಣ ಬರಬಾರದು ಅಂತ ಕೇಳ್ತಾ ಇದ್ದಾನೆ. ತ್ವದ್ವಿಸೃಷ್ಟೇಭ್ಯೋ ಅಂತ, ಯಾಕಂದ್ರೆ ಎಲ್ಲವೂ ಅವನ ಸೃಷ್ಟಿ ಅಂತ ತಿಳ್ಕೊಂಡ್ಬಿಟ್ಟಿದ್ದಾನ ಅವನು. ಬ್ರಹ್ಮನ ಸೃಷ್ಟಿಯೇ ಎಲ್ಲವೂ ಅಂತನ್ನೋದು ಅವನ ಅಭಿಪ್ರಾಯ. ಹಾಗಾಗಿ ಇಲ್ಲಿ ಸ್ವಲ್ಪ ಒಂದು ಅಸುರ ಆವೇಶ ಪ್ರಕಟ ಆಗ್ತಾ ಇದೆ. ನೀನು ಸೃಷ್ಟಿ ಮಾಡಿದ ಯಾವ ವ್ಯಕ್ತಿಯಿಂದಲೂ ಯಾವ ಜೀವಿಯಿಂದಲೂ ನನಗೆ ಮರಣ ಬರಬಾರದು. ತ್ವದ್ವಿಸೃಷ್ಟೇಭ್ಯ ಭೂತೇಭ್ಯ, ನೀನು ಸೃಷ್ಟಿ ಮಾಡಿದ ಯಾವ ಜೀವಿಗಳಿಂದಲೂ ಮಾ ಭೂತ್ ಮಮ ಮೃತ್ಯು, ನನಗೆ ಮರಣ ಬರಬಾರದು ಅಂತ ವರ ಕೇಳ್ತಾ ಇದ್ದಾನೆ. ಯದಿ ದಾಸ್ಯಸ್ಯಭಿಮತಾನ್ ವರಾನ್ ಮೇ ವರದೋತ್ತಮ, ಭೂತೇಭ್ಯಸ್ತ್ವದ್ವಿಸೃಷ್ಟೇಭ್ಯೋ ಮೃತ್ಯುರ್ಮಾ ಭೂನ್ ಮಮ ಪ್ರಭೋ, ನಾಂತರ್ಬಹಿರ್ದಿವಾನಕ್ತಂ ಅನ್ಯಸ್ಮಾದಪಿ ಚಾಯುಧೈಃ, ನ ಭೂಮೌ ನಾಂಬರೇ ಮೃತ್ಯುಃ ನ ನರೈರ್ನ ಮೃಗೈರಪಿ. ನನಗೆ ಮರಣ ಅಂತನ್ನೋದು ಒಳಗೂ ಅಲ್ಲ ಹೊರಗೂ ಅಲ್ಲ. ನಾಂತಹ ನ ಬಹಿಃ ನ ದಿವಾ ನ ನಕ್ತಂ, ರಾತ್ರಿಯೂ ಮರಣ ಬರಬಾರದು, ಹಗಲಿನಲ್ಲೂ ಮರಣ ಬರಬಾರದು. ಅನ್ಯಸ್ಮಾದಪಿ ಚ ಆಯುಧೈಃ, ಯಾವ ಆಯುಧಗಳಿಂದಲೂ ನನಗೆ ಮರಣ ಬರಬಾರದು. ಹಾಗೆ ನ ಭೂಮೌ ನಾಂಬರೆ, ಭೂಮಿಯಲ್ಲಿ ಮರಣ ಬರಬಾರದು ಮತ್ತು ಅಂತರಿಕ್ಷದಲ್ಲಿಯೂ ಮರಣ ಬರಬಾರದು. ನರೈಹಿ ನ ಮೃಗೈರಪಿ, ಯಾವ ಮನುಷ್ಯರಿಂದಲೂ ಮರಣ ಬರಬಾರದು, ಮೃಗಗಳಿಂದಲೂ ಮರಣ ಬರಬಾರದು ಅಂತ. ನಾಂತರ್ಬಹಿ ದಿವಾನಕ್ತಂ ಅನ್ಯಸ್ಮಾದಪಿ ಚಾಯುಧೈಃ, ನ ಭೂಮೌ ನಾಂಬರೇ ಮೃತ್ಯುಃ ನ ನರೈರ್ನ ಮೃಗೈರಪಿ. ವ್ಯಸುಭಿರ್ವಾ ಅಸುಮದ್ಭಿರ್ವಾ ಸುರಾಸುರ ಮಹೋರಗೈಃ, ಅಪ್ರತಿದ್ವಂದ್ವತಾಂ ಯುದ್ಧೇ ಐಕಪತ್ಯಂ ಚ ದೇಹಿನಾಂ. ವ್ಯಸುಭಿಃ ವಾ ಅಸುಮದ್ಭಿರ್ವಾ ಅಂತ ಅಂದ್ರೆ ನಿರ್ಜೀವವಾದ ವಸ್ತುಗಳಿಂದಾಗಲಿ ಅಥವಾ ಜೀವ ಇರುವಂತಹ ವಸ್ತುವಿನಿಂದಾಗಲಿ ನನಗೆ ಸಾವು ಬರಬಾರದು ಅಂತ. ನಿರ್ಜೀವವಾದ ವಸ್ತುಗಳಿಂದಲೂ ಸಾವು ಬರಬಾರದು, ಜೀವ ಇರುವ ವಸ್ತುಗಳಿಂದಲೂ ಸಾವು ಬರಬಾರದು. ಸುರಾಸುರ ಮಹೋರಗೈಹಿ, ஒரு நிமிஷம் நான் பண்றேன், அப்புறம் பாட்டம் நடந்திருக்கு. ಸುರಾಸುರ ಮಹೋರಗೈಹಿ, ಸುರ ಮತ್ತು ಅಸುರ ಅಂದ್ರೆ ದೇವತೆಗಳು, ಅಸುರರು ಅಥವಾ ಮಹೋರಗ ಅಂದ್ರೆ ಸರ್ಪಗಳು, ಅವುಗಳಿಂದಲೂ ನನಗೆ ಮರಣ ಬರಬಾರದು. ಅಪ್ರತಿದ್ವಂದ್ವತಾಂಚ ಯುದ್ಧೆ, ಯುದ್ಧದಲ್ಲಿ ರಣರಂಗದಲ್ಲಿ ನನಗೆ ಎದುರಾಳಿಯೇ ಇರಬಾರದು. ಎಲ್ಲಾ ಶರೀರಿಗಳ ಮೇಲೆ ನನಗೆ ಏಕಾಧಿಪತ್ಯ ಬರಬೇಕು. ಐಕಪತ್ಯಂಚ ದೇಹಿನಾಂ, ಎಲ್ಲ ಶರೀರಗಳು ದೇಹಿಗಳು ಯಾರ್ಯಾರಿದ್ದಾರೋ ಎಲ್ಲರ ಮೇಲೆ ನಾನು ನನ್ನ ಅಧಿಕಾರವನ್ನು ಚಲಾಯಿಸಬೇಕು, ಏಕಾಧಿಪತಿ ಆಗಬೇಕು ನಾನು ಅಂತ ವರ ಕೇಳ್ಕೊಳ್ತಾ ಇದ್ದಾನೆ. ವ್ಯಸುಭಿರ್ವಾ ಸುಮದ್ಭಿರ್ವಾ ಸುರಾಸುರ ಮಹೋರಗೈಃ, ಅಪ್ರತಿದ್ವಂದ್ವತಾಂ ಯುದ್ಧೇ ಐಕಪತ್ಯಂ ಚ ದೇಹಿನಾಂ. ಸರ್ವೇಷಾಂ ಲೋಕಪಾಲಾನಾಂ ಮಹಿಮಾನಂ ತಥಾತ್ಮನಃ, ತಪೋಯೋಗ ಪ್ರಭಾವೇನ ಯೋ ನರಿಷ್ಯತಿ ಕರ್ಹಿಚಿತ್. ಹಾಗೆ ಲೋಕಪಾಲರು ಯಾರ್ಯಾರಿದ್ದಾರಲ್ಲ ದೇವತೆಗಳು, ಲೋಕಪಾಲ ದೇವತೆಗಳು, ಆ ಎಲ್ಲ ಲೋಕಪಾಲಕರ ಶಕ್ತಿ ನನಗೆ ಬರಬೇಕು. ಮತ್ತೆ ಯಾರ್ಯಾರು ಏನೇನು ತಪಸ್ಸು ಮಾಡಿದ್ದಾರ ಲೋಕದಲ್ಲಿ, ತಪಸ್ವಿಗಳು ಅಂತಿದ್ದಾರಲ್ಲ, ಯೋಗಿಗಳು ತಪಸ್ವಿಗಳು, ಅವರೆಲ್ಲರ ತಪಸ್ಸಿನ ಯೋಗಗಳ ಪ್ರಭಾವ ಅದೆಲ್ಲವೂ ನನ್ನದಾಗಬೇಕು. ನಾನು ಮಾಡಿದ ಈ ತಪಸ್ಸು ಯೋಗ ಶಕ್ತಿ ಇದ್ಯಾವುದು ಅಳಿಸಿ ಹೋಗಬಾರದು, ನನ್ನಲ್ಲಿ ಇದು ಕಡಿಮೆ ಆಗಬಾರದು. ನಾನು ಮಾಡಿದ ಈ ತಪಸ್ಸು
ಯೋಗಶಕ್ತಿ ಈ ಪ್ರಭಾವ ನನ್ನಲ್ಲಿ ಹೀಗೆ ಇರಬೇಕು, ಇದು ಅಳಿಸಿ ಹೋಗಬಾರದು. ಎಲ್ಲ ಲೋಕಪಾಲಕರು ಕೂಡ ಏನೇನು ಮಾಡಿದ್ದಾರೋ ಅವರೆಲ್ಲ ಶಕ್ತಿ ನನಗೆ ಬರಬೇಕು. ಆ ಎಲ್ಲ ಲೋಕಪಾಲಕರ ಶಕ್ತಿ ನನಗಾಗಬೇಕು, ಆ ಶಕ್ತಿ ಅಳಿಸಿ ಹೋಗಬಾರದು. ಎಷ್ಟು ಉಪಾಯವಾಗಿ ವರ ಕೇಳ್ಕೊಂಡಿದ್ದಾನೆ ನೋಡಿ. ಸರ್ವೇಷಾಂ ಲೋಕಪಾಲಾನಾಂ ಮಹಿಮಾನಂ, ಎಲ್ಲ ಲೋಕಪಾಲರು ಅಷ್ಟದಿಕ್ಪಾಲಕರಿದ್ದಾರಲ್ಲ ಅವರೆಲ್ಲರ ಶಕ್ತಿ ನನ್ನದಾಗಬೇಕು, ಆ ಶಕ್ತಿ ಹೋಗಬಾರದು, ಮತ್ತೆ ಕಡಿಮೆ ಆಗಬಾರ್ದು. ನ ರಿಷ್ಯತಿ ಕರ್ಹಿಚಿತ್, ಯಾವತ್ತೂ ಅಳಿಸಿ ಹೋಗಬಾರದದು. ಅಂತಹ ವರವನ್ನ ನಾನು ನಿನ್ನ ಹತ್ರ ಬೇಡ್ತಾ ಇದ್ದೇನೆ ಅಂತ ಹೀಗೆ ಹಿರಣ್ಯಕಶಿಪು ಬಹಳ ಉಪಾಯವಾಗಿ ವರವನ್ನ ಕೇಳ್ಕೊಂಡಿದ್ದಾನೆ. ಸರ್ವೇಷಾಂ ಲೋಕಪಾಲಾನಾಂ ಮಹಿಮಾನಂ ತಥಾತ್ಮನಃ ತಪೋಯೋಗ ಪ್ರಭಾವೇನ ಯೋ ನರಿಷ್ಯತಿ ಕರ್ಹಿಚಿತ್. ಶ್ರೀಮದ್ಭಾಗವತೆ ಮಹಾಪುರಾಣೆ ಪಾರಮಹಂಸ್ಯಾಂ ಅಷ್ಟಾದಶಸಹಸ್ರ್ಯಾಂ ಸಂಹಿತಾಯಾಂ ವೈಯಾಸಿಕ್ಯಾಂ ಸಪ್ತಮಸ್ಕಂಧೆ ತೃತೀಯೋಧ್ಯಾಯಃ. ಶ್ರೀಕೃಷ್ಣಾರ್ಪಣಮಸ್ತು. ಇಲ್ಲಿಗೆ ಸಪ್ತಮಸ್ಕಂದದ 3ನೇ ಅಧ್ಯಾಯ ಮುಗಿತು. 4ನೇ ಅಧ್ಯಾಯ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾರದ ಉವಾಚ ಏವಂ ಮೃತಶತಧೃತಿಃ ಹಿರಣ್ಯಕಶಿಪೋ ರಥ ಪ್ರಾದಾತ್ ತತ್ತಪಸಾ ಪ್ರೀತೋ ವರಾಂಸ್ತಸ್ಯ ಸುದುರ್ಲಭಾನ್. ನಾರದ ಮಹರ್ಷಿಗಳು ತಮ್ಮ ಪ್ರವಚನವನ್ನು ಮುಂದುವರಿಸ್ತಾ ಹೇಳ್ತಾ ಇದ್ದಾರೆ ಧರ್ಮರಾಜನಿಗೆ. ಈ ರೀತಿ ಹಿರಣ್ಯಕಶಿಪು ವರಗಳನ್ನು ಕೇಳಿಕೊಂಡಾಗ ಬಹಳ ದುರ್ಲಭವಾದ ವರ ಇದು. ಈ ರೀತಿ ಯಾರೂ ಕೂಡ ಕೇಳಿರಲಿಲ್ಲ, ಇಂಥ ವರವನ್ನು ಯಾರಿಗೂ ಕೊಟ್ಟಿರಲಿಲ್ಲ ಹಿಂದೆ. ಆದ್ರಿಂದ ಬಹಳ ದುರ್ಲಭವಾದ ವರ ಇದು. ಆದರೂ ಆ ಹಿರಣ್ಯಕಶಿಪು ಮಾಡಿದ ತಪಸ್ಸಿನಿಂದ ಸಂತುಷ್ಟರಾದಂತಹ ಬ್ರಹ್ಮದೇವರು ಅವನಿಗೆ ಈ ವರವನ್ನು ಕೊಟ್ಟು ಬಿಟ್ರು ಅಂತ ಹೇಳ್ತಾ ಇದ್ದಾರೆ ನಾರದರು. ಏವಂ ಮೃತಶತಧೃತಿ ಹಿರಣ್ಯಕಶಿಪೋ ರಥ ಪ್ರಾದಾತ್ ತತ್ತಪಸಾ ಪ್ರೀತೋ ವರಾಂಸ್ತಸ್ಯ ಸುದುರ್ಲಭಾನ್. ಬ್ರಹ್ಮದೇವರು ಹೇಳ್ತಾರೆ, ಏನಂತ ಹೇಳ್ತಾರೆ, ಇದು ಬಹಳ ದುರ್ಲಭ ಇದ್ದು ಆದರೂ ಕೊಡ್ತೇನೆ ಅಂತ ಹೇಳ್ತಾರೆ. ಬ್ರಹ್ಮೋವಾಚ ತಾತೆ ಮೇ ದುರ್ಲಭಾ ಪುಂಸೋ ಯಾನ್ ವೃಣೀಶೇ ವರಾನ್ ಮಮ ತಥಾಪಿ ವಿತರಾಮ್ಯಂಗ ವರಾನ್ ಯದಪಿ ದುರ್ಲಭಾನ್. ತಾತ ಅಂತ ಪ್ರೀತಿಯಿಂದ, ಮಗುವೆ ಹಿರಣ್ಯಕಶಿಪು, ನೀನು ಕೇಳ್ತಾ ಇರೋ ವರ ಏನಿದೆ, ನನ್ನ ಹತ್ರ ಏನು ಕೇಳ್ಕೊಳ್ತಾ ಇದ್ದೀಯಲ್ಲ ನೀನು, ಈ ವರ ಜನರಿಗೆ ದುರ್ಲಭ, ಇದು ಯಾರಿಗೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ದುರ್ಲಭವಾದಂತಹ ವರಗಳನ್ನು ನೀನು ಕೇಳ್ಕೊಳ್ತಾ ಇದ್ದಿ, ಆದರೂ ಅದನ್ನ ನಿನಗೆ ಕೊಡ್ತೇನೆ ಅಂತ. ತಾತೆ ಮೇ ದುರ್ಲಭಾ ಪುಂಸೋ ಯಾನ್ ವೃಣೀಶೇ ವರಾನ್ ಮಮ ತಥಾಪಿ ವಿತರಾಮ್ಯಂಗ ವರಾನ್ ಯದಪಿ ದುರ್ಲಭಾನ್. ಸಾಕು. ಶ್ರೀಕೃಷ್ಣಾರ್ಪಣಮಸ್ತು. ಮತ್ತೆ ನಾಳೆ ದಿವಸ ನೋಡೋಣ. ನರಗಾಸುರನು ಇದೇ ತರ ವರದಾನ ಕೊಡ್ತಾರ ಬ್ರಹ್ಮದೇವರು, ರೈಟ್? ನರಗಾಸುರನ ಮುಂದ್ರಿಂದ ಶಸ್ತ್ರ ಇದ್ದರೆ ಯಾರು ಅವನಿಗೆ ಜಯವೇ ಬರ್ಲಾದ, ಅವನು ಯಾರು ಜಯಿಸಾಕ ಮುಳ್ಳ. அதே மாதிரி ಮಂತ್ರಿಯೂ ಅದೇ ವರ ಕೊಡ್ತಾರಲ್ಲ, ಶಸ್ತ್ರ ಹಿಡಿದು ನಿಂತ್ರೆ ಯಾರು. ಸ್ವಲ್ಪ ವ್ಯತ್ಯಾಸ ಇದೆ ಇಲ್ಲಿ. ಒಂದು ಕೆಲವು ಇದು ಬೇರೆ ಇದೆ. ಇಲ್ಲಿ ಲೋಕಪಾಲಾನಾಂ, ಇಲ್ಲಿ ಏನ್ ಹೇಳ್ತಾರೆ, ಇಲ್ಲಿ ಸರ್ವೇಶಾಂ ಲೋಕಪಾಲಾನಾಂ ಮಹಿಮಾನಂ ತದಾ ಆತ್ಮನಃ. ಲೋಕಪಾಲಕರ ಶಕ್ತಿ ಎಲ್ಲ ನನಗೆ ಬರಬೇಕು ಮತ್ತು ತಪಸ್ಸಿನ ಪ್ರಭಾವ ಕಡಿಮೆ ಆಗಬಾರದು. ಹಂಗಂದ್ರೆ ಏನರ್ಥ? ಅಂದ್ರೆ ಇದು ಕ್ರಮೇಣ ತಪ ಪ್ರಭಾವ ಕಡಿಮೆ ಆಗ್ತಾ ಬರ್ತದಲ್ಲ, ಓಕೆ. ಆಮೇಲೆ ತಪಸ್ಸಿನ ಶಕ್ತಿ ಹೋಯ್ತು ಅಂದ್ರೆ ದುರ್ಬಲ ಆಗ್ಬಿಡ್ತಾನೆ. ಆವಾಗ ಯಾರಾದ್ರೂ ಆಕ್ರಮಣ ಮಾಡ್ಬೋದು ಅಂತ ಪ್ರಸಂಗ ಬರಬಾರದು. ಅದಕ್ಕೆ ಈ ತಪಸ್ಸು, ಇವಾಗ ಏನ್ ನಾನು ತಪಸ್ಸು ಮಾಡಿದ್ದೇನೆ, ಈ ಶಕ್ತಿ ನನಗಿದೆ ಮತ್ತು ಲೋಕಪಾಲಕರ ಶಕ್ತಿ ಎಲ್ಲ ನನಗೇನು ಬರುತ್ತಲ್ಲ, ಅದು ಯಾವತ್ತೂ ಕಡಿಮೆ ಆಗಬಾರ್ದು ಆ ಶಕ್ತಿ.
ಇಲ್ಲಿ ಲೋಕಪಾಲಕರು ಎಂಬ ಶಬ್ದಕ್ಕೆ ಏನ್ ತಗೊಂಡ್ಬೇಕು ನಾವು? ಲೋಕಪಾಲಕರು ಇಂದ್ರಾದಿಗಳು, Okay. ಅಷ್ಟದಿಕ್ಪಾಲಕರಿದ್ದಾರಲ್ಲ, ಸರಿ. ಇಂದ್ರ ಯಮ ನಿರುತ್ ಎಲ್ಲ ಲೋಕಪಾಲಕರ ಶಕ್ತಿಯು ನನಗೆ ಬರಬೇಕು ಅಂತ. ಅವರೆಲ್ಲ ಸೇರಿ ಅವ್ರಿಗೆ ಏನೇನ್ ಶಕ್ತಿ ಇದೆಯೋ ಆ ಎಲ್ಲಾ ಶಕ್ತಿ ನನಗೆ ಬರಬೇಕು. ಎಲ್ಲರ ಮೇಲೆ ಅಧಿಕಾರ ನಾನು ಚಲಾಯಿಸಬೇಕು. ಐಕಪತ್ಯಂ ಅಂದ್ರೆ ಅದು. ಎಲ್ಲಾ ಜೀವಿಗಳ ಮೇಲೂ ನನಗೆ ಐಕಪತ್ಯ ಬರಬೇಕು. ನಾನೇ ಅಧಿಕಾರಿ ಆಗ್ಬೇಕು ಎಲ್ರಿಗೂ. ನಾನು ಹೇಳಿದಾಗ ಎಲ್ರು ಕೇಳಬೇಕು ಅಂತ ಅರ್ಥ. ಅಲ್ಲಿಯೂ ಅದೇ ತರ ಆಗತ್ತೆ. ಶಾಸ್ತ್ರ ಹಿಡಿದು ಬರ್ತಾನೆಯೋ ಯಾರು ಅವನ ಬಂದು ಜೈಸಾಕ ಮುಳ್ಳಾದ ವರ ಕೊಡ್ತಾರಲ್ಲವ ಯಾರಿಗೆ? ನರಕಾಸುರನಿಗೆ ಬ್ರಹ್ಮದೇವರು. ಯಾರು ಚಾವಿಲ್ಲ ನಿಂಗೆ. ಹೌದು, ನಾನು ಅದನ್ನ ನೋಡಿಲ್ಲ, ನನಗದು ಇದಿಲ್ಲ. ಇರ್ಬೋದು, ಅಲ್ಲೂ ಕೂಡ ಭಗವಂತನೇ ಸಂಹಾರ ಮಾಡೋದಲ್ವಾ, ಹಾಗಾಗಿ ಏನ್ ತೊಂದರೆ ಇಲ್ಲ. ಕರೆಕ್ಟ್. ಮಂತ್ರಿಯೂ ಅದೇ ಕೊಡ್ತಾನ. ಆದ್ರೆ ಮಂತ್ರಿನ ಬಂದು ನರಕಾಸ ಕೊಲ್ಲುವ ಎಂಬ ಒಂದು ವರ ಕೊಡ್ತಾರ. ಅದು ಮಂತ್ರಿಯೂ ಆ ವರ ಕೊಡ್ತಾರ. 5 ಮಂತ್ರಿ ಇದ್ದಾರಲ್ಲ, ಅವನಿಯೂ ಅದೇ ವರ ಕೊಡ್ತಾರಲ್ವಾ. ಆ ನರಕಾಸುರನು ನಾ ಬಂದು ಬ್ರಹ್ಮದೇವರು, ನಮ್ಮ ಮಂತ್ರಿ ಎಲ್ಲ ಬಂದು ಲೋಕಪಾಲಕರು, ಹಂಗೆ ನೆನೆಸಿಂದ ಮರಳುತ್ತಾನ ಅವನು. ನಾನು ಅದು ಗಮನಿಸಿಲ್ಲ. ನಾನು ಮುಂದೆ ಬಂದಾಗ ನೋಡೋಣಂತೆ. ಓಕೆ. ನಾವು ಅದು ಮಹಾಭಾರತಾತ್ಮನಲ್ಲಿ ನೋಡಿರೋ ನಾವು. ಅದೇ ನನ್ನ ನೆನಪಿಲ್ಲ, ಇರ್ಬೋದು. ಆದ್ರೆ ಭಗವಂತನೇ ಅವನನ್ನು ಸಂಹಾರ ಮಾಡೋದ್ರಿಂದ ಯಾವ ವರಗಳು ಕೂಡ ಏನೂ ನಡೆಯೋದಿಲ್ಲ. ಕರೆಕ್ಟ್. ಅಲ್ಲಿ ಬಂದು ಲಕ್ಷ್ಮೀ ದೇವಿ ಮತ್ತು ಇಬ್ರು ಜಗಳ ಆಗ್ತಾರೆ. ಕಷ್ಟ ದೇವ್ರ ತಾ ಕೊಲ್ತಾನಲ್ವಾ. ಹೌದು. ಅದಕ್ಕೆ ನೀನು ನುಗ್ಗುತ್ತಾರ, ಬಂಧವ ನಡೆಸ್ತಾರ. ಅದೆಲ್ಲ ಘಟನೆ. ಆಯ್ತಾ ಸರ್? ಹರೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು. ನಮಸ್ಕಾರ. ಈಗ ಕೇಳಿಸ್ತಾ ಇದೆಯಾ? ಏನ್ ಹೇಳ್ರಿ? ಈಗ ಇದು ಬ್ರಹ್ಮದೇವರ ಹತ್ರ ಹಿರಣ್ಯಕಶಿಪು ವರ ಕೇಳ್ದ. ಹೌದು. ಇಷ್ಟರಾದ ಯಾವ ಜೀವಿಗಳಿಂದ್ರೂ ನನಗೆ ಮರಣ ಬರಬಾರದು ಅಂತ. ಹೌದು. ಆ ನಂತರ ತನಗೆ ಮನುಷ್ಯರಿಂದ, ಮೃಗಗಳಿಂದ, ಮಹೋರ್ಗಗಳಿಂದ ಬರಬಾರದು ಅಂತ ಕೇಳ್ತಾನೆ. ಅದು 2 ಸಲ. ಅದು ಅವ್ರ ಮೊದಲು ಸುಮ್ಮನೆ ಸಂಕ್ಷಿಪ್ತವಾಗಿ ಇಷ್ಟೇ ಕೇಳ್ಬಿಟ್ರೆ ಮತ್ತೇನಾರು ಟ್ವಿಟ್ಸ್ ಮಾಡಿ ಏನಾರು ಮಾಡ್ಬಿಡ್ಬೋದು ಏನೋ ಅಂತ ಭ್ರಮೆ ಅವನಿಗೆ. ಮತ್ತೆ ಅದಕ್ಕೋಸ್ಕರ ಪ್ರತ್ಯೇಕವಾಗಿ ಕೇಳ್ಕೊಂಡ. ಸುಮ್ಮನೆ ಸಾಧಾರಣವಾಗಿ ನನಗೆ ಯಾರಿಂದಲೂ ಸಾವು ಬರಬಾರ್ದು ಅಂತ ಇಷ್ಟೇ ಕೇಳಿಬಿಟ್ರೆ ಅದು ಫಲಿಸ್ತದೋ ಇಲ್ಲೋ. ಅದಕ್ಕೆ ಪ್ರತ್ಯೇಕವಾಗಿ ಎಲ್ಲ ಕೇಳ್ಕೊಂಡ್ಬಿಡೋಣ, ಸ್ಪಷ್ಟವಾಗೇ ಕೇಳ್ಬಿಡೋಣ ಅಂತ ಮತ್ತೆ ಅದನ್ನ ಬಿಡಿಸಿ ಕೇಳ್ಕೊಂಡ. ಸರಿ. ಅಲ್ಲಿ ತದದಂಬ ವ್ಯಾಪ್ತಂಬ ಒಂದು ಮಾತು ಹೇಳಿರಿ. ಅದು ತನು ವಿಸ್ತಾರೆ ಎಂಬ ಧಾತುವಿನಿಂದ ಬರ್ತೀವಿ. ಅದು ತದತಂ. ಹೌದು, ತತ. ಓಕೆ. ಹರೇ ಶ್ರೀನಿವಾಸ. ನಮಸ್ಕಾರ. ಹರೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು.